ಸಾಹೇಬು ಕನಸು ಬೀಜ ಹೋಗಿ ಅದರ ಅಡಿಗಲ್ಲ ಪೂಜೆಯನ್ನು ಮಾಡಿದ್ದು ಜಗನೂರ್ ಸಾಹೇಬು. ಅವತ್ತಿನ ಶಾಸಕರು ಶಹಜಹಾನ್ ಡೊಂಗರಾವ್ 2002ರಲ್ಲಿ ಉದ್ಘಾಟನೆಯನ್ನ ಮಾಡಿ ಈ ಕಾರ್ಖಾನೆಯ 1ನೇ ಹಂಗಾಮನ್ನು ಸ್ಟಾರ್ಟ್ ಮಾಡಿದಂಥವ್ರು. ಅವರು ಕಾಲಾನ ನಂತರ ಎಲ್ಲರೂ ಮಾತಾಡಿದ್ರು, ನಾವು ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಪಕ್ಷಾತೀತವಾಗಿ ನಾಮಿನೇಟ್ ಮೆಂಬರ್ಸ್ ಮಾಡಿ ನಡೆಸಿದ್ರು. ಅವಾಗ ಯುವ ಮೆಂಬರ್ ಆದ್ರು, ಕೌಟುಂಬ ಅಧ್ಯಕ್ಷರಾದರು, ಗೋಲ್ಡ್ ಮೆಡಲ್ ಬತ್ತು. ಕರೆಕ್ಟ್ ಐತಿ ನಿಮ್ಮದೆಲ್ಲ, ನೀವೆಲ್ಲ ಶಿಸ್ತಾಗಿ ಅಗದಿ ಫ್ಯಾಕ್ಟರಿ ಚಲೋ ಆಗಲಿ ಅಂತ ಪ್ರಾಮಾಣಿಕವಾಗಿ ಮಾಡಿದ್ರಿ. 2007-8ರಿಂದ ಏನು ಅವ್ರ ಕೈಯಾಗದು ಬತ್ತು. ಅವ್ರು ಗೆದ್ದು ಬಂದ್ಮೇಲೆ ನಿಮ್ಮನ್ನೆಲ್ಲ ತೆಗೆದು ಹೋಗೋದನ್ನು ಕಬ್ಜಾ ಹಿಡಿದ್ರು. ಸುಮಾರು 18 ವರ್ಷ ಅವ್ರು ಏನ್ ಮಾಡೋದು ಮಾಡ್ಯಾರನ್ನು ಅಂತ ಒಂದು ಪ್ರಶ್ನೆಯನ್ನ ಇವ್ರು ಕೇಳಕತ್ತಾರ. ಅವ್ರ ಜೊತೆಗೆ ನಾವು ಅದೀವಿ. ಅವರು ನಾವು ಇದನ್ನ ಫ್ಯಾಕ್ಟರಿ ನಡೆಸ್ತೀವಿ, ಅವ್ರ ಕೈಯಾಗ ಕೊಟ್ಟು ನಡ್ಸಾಕ ಬರಂಗಿಲ್ಲ ಅಂತ ಹೇಳಿ ಅವ್ರ ಮಂದಿ ಮುಂದೆ ಮಾತಾಡಕತ್ತಾರ. 2 ಪ್ರಶ್ನೆ ಅದಾವ. ಅವ್ರ ಫ್ಯಾಕ್ಟರಿ ನಡ್ಸಾಕ ನಿಮಗೆ ಯಾಕೆ ಬರಂಗಿಲ್ಲ ಅಂದ್ರ ಟ್ರಕ್ಕಿಗೆ ಗೇರ್ ಎಲ್ಲೈತಿ, ಕ್ಲಚ್ ಎಲ್ಲೈತಿ ಗೊತ್ತಿಲ್ಲ ಅಂತ ಹೇಳಿ ಅವ್ರು ಹೇಳಕತ್ತಾರ. ಅವರು ನಾವು ಕ್ಲಚ್ ಎಲ್ಲೈತಿ, ಗೇರ್ ಎಲ್ಲೈತಿ ನಮಗ್ ಗೊತ್ತೈತಿ ಅಂತ ಹೇಳಿ ಅವ್ರ ತಲೆ ಒಳಗೆ. ನಾನು ಸ್ಪಷ್ಟವಾಗಿ ಹೇಳ್ತನು, ಇಲ್ಲೇನು ಇವ್ರು ಕೂತಾರಲ್ಲ, ಈ ಡ್ರೈವರ್ಗೆ ಕೆಲಸ ಮಾಡಂಗಿಲ್ಲ. ಆ ಫ್ಯಾಕ್ಟರಿ ಟ್ರಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪನಿ ಐತದ. ಬರೇ ಕ್ಲಚ್ ಎಲ್ಲದವು, ಗೇರ್ ಎಲ್ಲದವು ಅನ್ನುವಂಥದ್ದು ಎಲ್ಲಿದ್ರೊಳಗ. ಇವು ತಲೆ ಹೆಂಗದವಪ್ಪ ಅಂದ್ರ ಆ ಟ್ರಕ್ ಅನ್ನ ತಯಾರು ಮಾಡುವಂತ ಕಂಪನಿ ಇದೆ. ಅದಕ್ಕ ಇವತ್ತು ಈ ಫ್ಯಾಕ್ಟರಿ ನಾವೊಂದ ಕಡೆ ಇದ್ದಾಗ ಫಸ್ಟ್ ಟೈಮ್ ದಾನಮ್ಮ ಗುಡಿ ಒಳಗ ನಾವ ಮಾತಾಡಿದೀವಿ. ಫ್ಯಾಕ್ಟರಿ ಪಾರದರ್ಶಕವಾಗಿ ಆಗಬೇಕಾದ್ರೆ ಈ ಅಭ್ಯರ್ಥಿಗಳ ಜೊತೆಗೆ ಒಂದು ಸಲಹಾ ಸಮಿತಿ ಮಾಡ್ವಿ. ಸಲಹಾ ಸಮಿತಿ ಒಳಗ ರೈತರ ಮುಖಂಡರು, ಗ್ರಾಮದೊಳಗೆ ಎಲ್ಲೆಲ್ಲಿ ಹೋಟೆಲ್ಸ್ ಹೆಚ್ಚದ, ಎಲ್ಲೆಲ್ಲಿ ಯಾವ ಏರಿಯೊಳಗೆ ಕಬ್ಬು ಹೆಚ್ಚದ, ಅಲ್ಲಿ ಒಬ್ಬೊಬ್ಬ ಪ್ರತಿ ಒಂದು 15 ಮಂದಿದಾಗಲಿ ಒಂದು ನೀವು ಸಲಹಾ ಸಮಿತಿ ಮಾಡ್ರಿ. ಸಲಹಾ ಸಮಿತಿ ಬರೀ ಬಾಯ್ತೊಂಡಿಲ್ಲ, ನಿಮ್ಮ ಫ್ಯಾಕ್ಟರಿ ಒಳಗೆ ಬೈಲ ಒಳಗೆ ತಿದ್ದಿ ಅಧಿಕೃತವಾಗಿ ಅದನ್ನು ಮಾಡಬೇಕು ನೀವು. ಇದ್ರ ಜೊತೆಗೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು, ಇವತ್ತೆಲ್ಲ ಪಲ್ಸ್ ನೋಡಿವಿ ನಾವು, ಬಹಳ ಒಳ್ಳೆಯ ಜನರಲ್ಲಿ ಮನಸ್ಸೊಳಗೆ ಬಂದಿದೆ. ಇದು 18 ವರ್ಷ ಆಯ್ತು ಹತ್ತೈತಿ, ಬರೀ ಕತಿ ಹೇಳಕತ್ತಾರ. ಇದು ನಮಗೆ ತಿರುವು ಅನ್ನುವಂಥದ್ದು ಒಂದು ಮನಸ್ಸಿನಾಗ ಐತಿ. ನಿಮಗೆ ಆಶೀರ್ವಾದವನ್ನ ಮಾಡ್ತಾರ. ನೀವು ಆಶೀರ್ವಾದ ಮಾಡಿದ ಮೇಲೆ 1ನೇ ಕೆಲಸ ಏನ್ ಮಾಡ್ಬೇಕಪ್ಪ ಅಂದ್ರ, ಅತನಿ ತಾಲೂಕು ಅಷ್ಟ ಅಲ್ರಿ, ಹೊರಗಿನ ಏನು ತೆಗೆದಾರಲ್ಲ ಇವರು, ಅವು ಎಲ್ಲ ಸೇರ್ಸ್ಕೊಂಡಾಗ ನೀವು ಕಂಟಿನ್ಯೂ ಮಾಡಬೇಕು. 18,000 ಏನು ಹೋಟೆಲ್ಸ್ ಅದಾವ, GB ಅಟೆಂಡ್ ಆಗಲಿ ಬೇಡ್ಲಿ, ಒಂದು ಅಮೆಂಡ್ಮೆಂಟ್ ಮಾಡಿ ನೀವು ಠರಾವ್ ಪಾಸ್ ಮಾಡಿಬೇಡ್ರಿ. ಯಾವ ನಮಗೆ ಕಾನೂನು ಅವಶ್ಯಕ ಯಾವುದೇ ಇಲ್ಲ. ವೋಟಿಂಗ್ ಮಾಡುವುದು 18,000 ಮಂದಿನೂ ಮಾಲಕರು. ಅವು ಏನು ಮಾಡ್ಯಾರ, ಮೊದಲು ಹೊರಗಿನವ್ರು ತೆಗೆದ್ರು, ಬೇಕಾದಾಗ ಎಲ್ಲ ತಗೊಂಡ್ರು. ಗಜಾನ ಮಾತಾಡಿರಲ್ಲ, 2,000 ಕಿಮ್ಮತ್ತಿದ್ದಾಗ ಬಂಗಾರ ಎಟ್ಟಿತ್ತು, ಪ್ಲಾಟ್ ಎಟ್ಟಿತ್ತು, ಜಮೀನ್ ಎಟ್ಟು ಕಿಮ್ಮತ್ತಿತ್ತು ಅಂತ ಹೇಳಿ ಹೇಳಿದ್ರು. ಅವ್ರು ಇಷ್ಟೆಲ್ಲ ಮಾಡಿ ಮೊದಲು ಹೊರಗಿನವ್ರು ತೆಗೆದ್ರು. ಆಮೇಲೆ ಇಲ್ಲಿ ಇದ್ದಂಥವ್ನು ಏನೇನೋ ಕಾರಣ ತೆಗೆದ ಸುಮಾರು 12,000 ವರ್ಗದೊಳಗ 5,500 ಜನರನ್ನು ತೆಗೆದ. ಅಂದ್ರೆ ತಾವು ಬೇಕಾದವ ಅಷ್ಟ. ಆಮೇಲೆ ಅದ್ರೊಳಗೆ ಒಂದೇನೋ ಅಂತವ್ರಿ ಡೆತ್ತು ಬಂದವನ್ ತೀರ್ಕೊಂಡ ಬಂದ್ರೆ ಅವ್ರಿಗೆ ಮೊದಲಿಂದ ಚಟ ಐತಿ, ಹೊರಗಿನ ಮಂದಿನ ತರಿಸೋದು. ಎಮ್ಮಡಿ ಅಂತೂ ಕೈಯಾಗ ಕೊಂಡಂದ ಕೊಂಡು ಬಿಡೋದ ಬಿಡು. ಅವಾಗ ಇವ್ರಿಗೆಲ್ಲ ಎಲ್ಲ ಪ್ಲಾನ್ಗಳು ಎಲ್ಲ ಚಂದಂಗೆ ಎಲ್ಲ 18 ವರ್ಷ ಆಯ್ತೆಲ್ಲ ಹೇಳ್ಕೋತ ಬಂದವರು. 2015 ಚವ್ವಣ್ಣ ಹೊತ್ತಿದ್ರು. ನಾವು ಹೋಗಿ ಬಾಗಿಲ ಬಂದೆವು, ಅಲ್ಲಿ ಎಮ್ಮಡಿ ಸಿಕ್ಕಾ ಹೊಡ್ಕೋತ ಕೂತಿವಿ. ಫೋಟೋ ಕಾರ್ಡ್ ಚವ್ವಣ್ಣ ಹೊತ್ತಿದ್ರು. ಕಾಲು 8 ದಿವಸ ಫ್ರಾಕ್ಚರ್ ಆಗಿದ್ದಿಲ್ಲ, ಕಾಲು ಹೋಗಕ್ ಬರ್ತಿದ್ದಿಲ್ಲ. ಹಿಂಗ್ ದಬ್ಬಾಳಿಕೆ ಐತಿ. ಇವತ್ತು ಅವ್ರ ತಲೆ ಒಳಗ ಈಗ ಕೆಲವೊಂದೇನೋ ಡೆತ್ ಅದು ಬಂದಾವಂತ. ನಾವು ಇವತ್ತು ಬಹಳ ಸೂಕ್ಷ್ಮವಾಗಿ ಅಲ್ಲಿ ಒಂದೇನಾದ್ರು ನಮಗೆ ಎಲ್ಲಾ ಕಡೆ ಇವತ್ತು ತಾಲೂಕದಾಗ ಯಾವ ಡೆತ್ ಆಗ್ಯಾವ ನಮ್ಮ ಕಡೆ ತಕ್ಕೊಂಡಿವಿ. ನಾವು ಲೀಸ್ಟು ತಕ್ಕೊಂಡಿವಿ. ಒಂದೇನಾದ್ರು ಡೆತ್ ಆದದ್ದು ಇದ್ದಾವ ಅಲ್ಲಿ ಬೋಗಸ್ ವೋಟಿಂಗ್ ಮಾಡಾಕ ಬಂದದ್ದು ಒಂದು ಸಿಕ್ತಪ್ಪ ಅಂದ್ರ ಇತಿಹಾಸ ಹಾಡ್ತೀವಿ ನಾವು. ಎಮ್ಮಡಿನ ಅದಕ್ಕೆ ಜವಾಬ್ದಾರಿ. ಕ್ರಿಮಿನಲ್ ಕೇಸ್ ಒಳ್ಳೆ ಇದು ಚುನಾವಣೆ ಆಗುವಂತ ಪರಿಸ್ಥಿತಿ ತರ್ತೀವಿ ಅಂತದ್ದು ಕೂಡ ತಪ್ಪಾಗಲಿಕ್ಕಿಲ್ಲ. ಲಾಸ್ಟ್ ಟೈಮ್ ಏನಾದ್ರು ಬೋಗಸ್ ಮಾಡೋದು, ಯಾವ್ದಾದ್ರು ಇಂಥವೇ ಮಂದಿನ ಕರ್ಕೊಂಡು ಬಂದು ಅಲ್ಲಿ ಕ್ಯೂದಾಗ ನಿಂತಿರ್ತಾರಂತ. ಅವರ ಒಂದು 8 ಮಂದಿ ಒಬ್ಬ ಯಾರೇ ಅಜ್ಜ ಇತ್ತು ಅಂದ್ರೆ ಅಜ್ಜನೇ ಅನ್ಬೋದು ಅವ್ನು ಕರ್ಕೊಂಡು ತಾವು ಒಳಗೆ ಹೋಗೋದು, ತಾವು ಗುದ್ದೋದು, ಮತ್ತೆ ಬಂದು ಪಾಳೆ ಹಚ್ಚೋದು. ಇಂಥವೆಲ್ಲ ಬೋಗಸ್ ಮಾಡ್ಬೋದು ಬಂದಾರ. ಇವತ್ತು ನಾವು ಅದೆಲ್ಲ ಪಾರದರ್ಶಕವಾಗಿ ಮಾಡ್ತೀವಿ. 3ನೇದ್ದು, ಆ ಫ್ಯಾಕ್ಟರಿ ಒಳಗೆ ಸಲಹಾ ಸಮಿತಿ ಮಾಡೋ ಉದ್ದೇಶ
ಉದ್ದೇಶ ಏನಪ್ಪಾ ಅಂದ್ರೆ ಕ್ಲೋಸ್ ಡೋರ್ ಮೀಟಿಂಗ್ ಇಲ್ಲ, ಅಲ್ಲಿ ಅಧ್ಯಕ್ಷ ಏನು ಹೇಳ್ತಾರ ಅದನ್ನ ಸಹಿ ಮಾಡೋದು ಎದ್ದು ಹೋಗುದು. ಮೊನ್ನೆ ಶಾಸಕ ಎಲ್ಲಿ ಬಹುಶಃ ಮಹೇಶ್ವರಗಳು ಎಲ್ಲಿ ಮಾತಾಡ್ಯಾರ, ಅಧ್ಯಕ್ಷ ಜಿಬಿ ಒಳಗೆ ಮಾತಾಡ್ಯಾವ 35 ಕೋಟಿ ರೂಪಾಯಿ ನುಕ್ಸಾನ್ ಆಗೈತಿ ರೈತನ ಕಾರಣ ಅಂತ ಹೇಳಿ. ಇವರು ಮಣ್ಣಿ ಮಾತಾಡ್ಯಾರಂತಲ್ಲ, ಇಲ್ಲ ನಮ್ದು ಸ್ವಲ್ಪ ಲಕ್ಷ ಕೊಡ್ಲಿಲ್ಲ ಅದಕ್ಕೆ ಒಂದರ ಆಗೈತಿ, ಅದ್ರ ಮುಂದಿನ ತಪ್ಪು ಸುಧಾರಿಸ್ತೀವಿ ಓದ್ತಾರ. ಅಂದ್ರೆ ಲಕ್ಷ ಕೊಡ್ಲಿಲ್ಲ ಅಧ್ಯಕ್ಷ ಏನು ಮಾಡಿದ್ರು, ಅಧ್ಯಕ್ಷ ಬಾಡಿ ಅವ್ರಿಗಾದ್ರೆ ತಿಳಿಲಿಲ್ಲ. ಇವೆಲ್ಲ ನಾಟಕಗಳದಾವ. ಇವತ್ತಿನ ಕೊನೆಯದಾಗಿ ನಾವು ಮಾತಾಡೋದು, ಇದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ MLA ಚುನಾವಣೆ ಅಲ್ಲ. ನಿತ್ತಾವ್ ಗೆದ್ದಾವ್ ಒಂದ್ 5 ವರ್ಷ ಬಂದಿರ್ತಾನ, ಕೆಲಸ ಮಾಡಿರ್ತಾನ, ಬಿಟ್ಟಿರ್ತಾನ, ಬಹಳ ಫರಕ್ ಆಗೋದಿಲ್ಲ. 4 ಬೋರ್ಡು 4 ಕೆಲಸ. ಈ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದು ಕೊನೆ ಚುನಾವಣೆ ಬಾಂಧವರ ಎಲ್ಲರೂ ಹೇಳ್ಯಾರ. ಲಕ್ಷ ಇಡ್ರಿ, ಇವತ್ತು ಯಾರ ನಮ್ಮ ಪ್ರಚಾರ ನಾವು ಮಾಡ್ತೀವಿ, ಆ ಕಡೆ ಅವರು ಮಾಡ್ತಾರ. ನೀವು ಮನಿ ಒಳಗೆ ಕೂತಾಗ ಬೆಳತನ ರಾತ್ರಿ ಒಟ್ಟು ನೀವ ಗೆಣಕಿ ಹಾಕೋರಿ. ಈ ಚುನಾವಣೆ ಕೊನೆ ಚುನಾವಣೆ. ಬ್ಯಾರೆ ಫ್ಯಾಕ್ಟರಿ 23 ವರ್ಷ ಒಳಗ 10 ರಿಂದ 15 ಸಾವಿರ ಟನ್ ಕೃಷಿಗೆ ಚಾಲು ಅದಾವ. ಇದನ್ನ 5,000 ಟನ್ ದಾಟುವಾತು. ಕೋಜನ್ ಇಲ್ಲ, ಡಿಸ್ಟಿಲರಿ ಇಲ್ಲ, ಎಥನಾಲ್ ಮಾಡಿಲ್ಲ. ಎಥನಾಲ್ ಫ್ಯಾಕ್ಟರಿ ಪ್ರೈವೇಟ್ ಮಾಡ್ಕೋತಾರ, ಇಲ್ಲಿ ಯಾಕೆ ಮಾಡಿಲ್ಲ ಅಂತದ್ದು ಸಾಕಷ್ಟು ಜನರು ಕೇಳಾಗತ್ತಾರ. ನೀವದು ಮಾತಾಡ್ರಿ ಅಂತೇಳಿ ಜನರು ಹೇಳತ್ತಾರ. ಇದೆಲ್ಲ ಗೊತ್ತದ. ಒಂದು ಈ ಚುನಾವಣೆ ಒಳಗೆ 18 ವರ್ಷ ಅವ್ರಿಗೆ ಕೊಟ್ಟವೆ. 5 ವರ್ಷ ಈ ಪೆನಲಿಗೆ ಕೊಟ್ಟು ನೋಡೋಣ ಅನ್ನುವಂತ ಭಗವಂತ ನಿಮ್ಮಲ್ಲಿ ಭಾವನೆ ಬರಲಿ, ನಿಮ್ಮ ಮನಸ್ಸಿನೊಳಗೆ ಬರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಫ್ಯಾಕ್ಟರಿ ಹಿಪ್ಪಗದಾವಿನ ಕವಿ ಮಸೂತಿ ಒಂದು ಟರ್ಮ್ ನನಗೆ ಅವಕಾಶ ಮಾಡಿ ಕೊಟ್ಟಿದ್ರಿ. ನನಗಂದಿರೋ ಇವು ಗೆದ್ದು ಬಂದಂದ್ರ ವಿಧಾನಸೌಧ 5 ವರ್ಷ ಬಾಗಲ ಎನಿಸ್ತಾನೋ ಅಂತ ಹೇಳಿ ಮಾತಾಡಿದ್ರು. ಕೇಳಿದ್ ನೀವೆಲ್ಲ. ನೀವು ಮಹೇಶ್ ಗೌಡಹಳ್ಳಿ ಗೆದ್ದು ಬಂದಂದ್ರ 5 ವರ್ಷ ವಿಧಾನಸೌಧ ಬಾಗಲ ಎನಿಸ್ತಾನೋ ಅಂತ ಹೇಳಿ ಮಾತಾಡಿದ್ರು. ನಮಗ ಅನ್ಸಿತ್ತು ಇವು ಬಹುಶಃ ಮೊನ್ನೆ ಟೈಮ್ ಬಾಗಲನ್ನ ಎನಿಸಬೇಕಂತ ಹೇಳಿ. ನಾವೊಬ್ಬ ಟೆಕ್ನಿಕಲ್ ಇಂಜಿನಿಯರ್ ಅದೀನಿ, ನಿಮ್ಮಂಗ ಮಾತಾಡಕ್ ಬರ್ಲಿಕ್ಕಿಲ್ಲ. ಅದ್ರ ವಿಧಾನಸೌಧ ಬಾಗಿಲಲ್ಲ, ಅದ್ರ ಪಾಯ ಎಷ್ಟು ಗುಮ್ಮೈತಂದ್ರೆ 5 ವರ್ಷ ತೋರಿಸ್ಕೊಟ್ಟ ಪ್ರಾಮಾಣಿಕವಾಗಿ. ನೀರಾವರಿ ಯೋಜನೆ, ಅಂಬಾಜೀಶ್ವರಿ ಯೋಜನೆ, ಈ ಭಾಗದೊಳಗೆ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಒಂದು ಎಕ್ಸಾಂಪಲ್ ಅಂದ್ರೆ ಸೌದಿ ದರ್ಗಾ ಒಳಗ ತಡೆಗೋಡಿ ಕಟ್ಟುವಂತದ್ದು. ಅಲ್ಲಿ ನಾನು ಫಸ್ಟ್ ಟೈಮ್ ಹೋದಾಗ ಸಾಹೇಬಲ್ಲಿ ಎಲ್ಲರೂ ಕೂರ್ಕೊಂಡು ಕೇಳಿದ್ರು, ಏನ್ ಕೇಳು, ಇದು ನಮ್ಮದು ಜಮೀನು ಕೆತ್ತಾಕದತ್ತೆ, ಇದಕ್ಕೆ ಮಾಡೋರೇನೋ, ಇದನ್ನ ಏನೋ ಮಾಡ್ರಿ ಅಂತ ಹೇಳಿ. ಅವಾಗ ಏನೋ ನೋಡ್ಕೊಂಡು ನಾನು ಬಾಯಿ ಬಂತದು, ಇದಕ್ಕೆ ಗಾಡಿ ಕಟ್ಟುನು ಅಂತಾನೆ. ಒಬ್ಬ ಹಿಂದೆ ನಿಂತು ಮಾತಾಡಿದ್ರಿ, ಅವ್ನು ತಪ್ಪಲ್ಲ. ಮೊದಲೇ ನಾವು ಇದನ್ನ ಬ್ಯಾರಲ್ನ ತುಂಬಿಡೋಣ, ಟ್ಯಾಂಕರ್ನ ತುಂಬಿಡೋಣ, ಮಾಡೋಣ ಅನ್ಕೋತ 15 ವರ್ಷ ಜಗಿರು. ಇವು ಗಾಡಿ ಕಟ್ಟುನು ಅನ್ಕೋತ ಇವು 5 ವರ್ಷ ಜಗತ್ತಾನು ಅಂತ ಮಾತಾಡಿದ್ರು. ಆದ್ರೆ ನಾವು ಅದನ್ನ 5 ವರ್ಷ ಒಳಗ 28 ಕೋಟಿ 50 ಲಕ್ಷ ಗಾಡಿನ ಕಟ್ಟಿದ್ವಿ. ಯಾವ ತಲೆ ಒಳಗಿಲ್ಲ ಇದು ಗಾಡಿ ಕಟ್ಟಬಹುದು, ಇದು ಹೊಳಿಗತ್ತೆ ಯಾರಿಗೆ ತಲೆಗಿತ್ತನ್ರಿ ಇಲ್ಲ. ಆದ್ರೆ ನಾವು ಕಟ್ಟಿದಂತ ಇದ್ವಿ. ಕೆಲಸದ ಒತ್ತಡ ಒಳಗೆ 28 ಕೋಟಿ 50 ಲಕ್ಷದ ಪೂಜಾ ಮಾಡಕ್ಕೆ ನಮಗೆ ಟೈಮ್ ಸಿಗ್ಲಿಲ್ಲ. ಕೆಲಸ ಮಾಡುವಂತ ಡೈರೆಕ್ಟ್ ಆಗಿ ಹೇಳಿದ್ವಿ. ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ, ಈ ಟೈಪ್ ಸ್ವಭಾವದವ್ರು ನಾವಿಲ್ಲಿ ಕೂಡಿದೀವಿ ಬಾಂಧವ್ರೆ, ಇದನ್ನು ಅರ್ಥ ಮಾಡ್ಕೊಳ್ರಿ. ಈ ಫ್ಯಾಕ್ಟರಿ ಈ ಚುನಾವಣೆ ಒಳಗೆ ನೀವು ಕೂಡ್ರಿ, ಕೈ ಮುಗಿತನು, ಕಾಲು ಬೀಳತನು. ಯಾವುದೋ ರಾಜಕೀಯ ಏನೋ ಜಡ್ಪಿ ಟಿಪಿ ಆ ಕಡೆ ಪಾರ್ಟಿ ಈ ಕಡೆ ಪಾರ್ಟಿ ಅಂದ ಯಾವುದೋ ಪಾರ್ಟಿ ಜೋಡಿಸಬೇಡ್ರಿ. ಚೇರ್ಮನ್ ಒಂದು ಮಾತಂದ್ರು ಪಾಪ ನಾವು ಮತ್ತವ್ರು ಒಲ್ಲು ಅಂತಿದ್ರು. ಇಲ್ಲೇ ಎಲ್ಲರೂ ಕೊಡ್ಕೊಂಡು ಒಲ್ಲಂದ್ರೆ ಅವ್ರಿಗಿಂತ ಅಭ್ಯರ್ಥಿಗಳು ಅದಾವಿಲ್ಲೇ ಗಟ್ಟಿದಾರ. ಅದು ಗಟ್ಟಿದ್ದವ್ರನ್ನ ಎಲ್ಲರೂ ಕೊಡ್ಕೊಂಡು ಇವನ ಪ್ರೀತಿಯಿಂದ ನಿಲ್ಸೋಣ ಅಂತ ಹೇಳಿ ನಿಲ್ಸದಾರ. ಅವರು ಏನಾದ್ರು ತಪ್ಪಾಗಿದ್ರು ಕ್ಷಮಸ್ ಅನ್ನುವಂಥದ್ದನ್ನು ಹೇಳ್ಯಾರ. ಈ ಫ್ಯಾಕ್ಟರಿ ಚುನಾವಣೆ ಒಳಗ ಕೈ ಮುಗಿತರು. ಅಭ್ಯರ್ಥಿಗಳು ಒಳ್ಳೆಯವರದಾರ, ಕೆಲಸ ಮಾಡೋರದಾರ. ಅದು ಸಾಂದರ್ಭಿಕವಾಗಿ ನಡೆಯುವ ಮನುಷ್ಯ ಏನಾದ್ರು ಎಡವಿದ್ದಂದ್ರೆ ಅದನ್ನು ಕ್ಷಮಿಸಿ ಈ ಫ್ಯಾಕ್ಟರಿ ಕಳ್ಕೊಳ್ಳುವಂತ ಕೆಲಸ ಮಾಡಬೇಡ್ರಿ. ಅವ್ರು ಮಾತಾಡ್ತಾರ ಒಮ್ಮೆ 2 3 ಸಲ 4 ಸಲ 100 ಸಲ ಸುಳ್ಳು ಹೇಳ್ಕೊತ್ ಪಸಾಸ್ಕೊತ್ ಬಂದಾರ. ದಯವಿಟ್ಟು ನಮ್ಮ ಏನಾದ್ರು ಹಂಗೇನಾದ್ರು ಮಾಡಿದ್ದು ಬೇಕಾದ್ರೆ ನಮಗ್ ಕೇಳಿ. ನಮಗ ಇಲ್ಲದ್ದೇನೋ ಹೇಳಕ್ ಆಗಂಗಿಲ್ಲ. ಅಲ್ಲಿ ಜನವರದ ಕೇಳಿದ್ವಿ ನಾವು. ಒಂದ್ ಕಡೆ ಮಾತಾಡೋದು ಶಿವಗಳ ಸಾಕ್ಷಿಯಾಗಿ 10 ಪೈಸಾ ತಿಂದಿಲ್ಲ ಅಂತ ಮಾತಾಡ್ಯಾರ.
ಕೆಲವೊಂದ್ ಕಡೆ ಇದೊಂದೇನೋ ತಪ್ಪಾಗೈತಿ, ಮುಂದಿನ ಸಲ ನೋಡೋಣ ಅನ್ನುವಂಥದ್ದು ಮಾತಾಡಿದಾಗ ಯಾಕೆ ತಪ್ಪಾಗೈತೆ ಅಂತ ಕೇಳ್ರಿ ಅಂತ ಹೇಳಿ ಕೇಳಿದ್ವು. ಯಾವ ಕೇಳಲಿಲ್ಲ. ಯಾಕೆ ಕೇಳೋ ಧೈರ್ಯ ಇಲ್ಲ. ನಿಮಗೆ ಧೈರ್ಯ ಎದ್ದ ನಿಂತ ಕೇಳೋ ಧೈರ್ಯ ಬೇಕಾಗಿತ್ತಂದ್ರ ಈ ಪೆನ್ನಲ್ಲಿ ಹೋಗಿ ಹಾಕ್ರಿ. ಸಟ್ ಹೊಡೆದ ಕೈ ಹಿಡಿದು ಕೇಳಬಹುದು. ಇಲ್ಲೇ ನೀವೇನು ಅಂದಂಗಿಲ್ಲ, ಇವ್ರಿಗೇನು ಕೇಳಕ್ ಅಂದೋದಿಲ್ಲ ಅನ್ಸ್ತಾನೆ, ಅಂದಂಗಿಲ್ಲ. ಮತ್ತೊಂದು ಕಡೆ ಅದ್ರ ಭಯ ಬರ್ತೈತಿ. ಏನು ಭಯದಾಗ ಉಳಿಬೇಕು, ಏನು ಸ್ವತಂತ್ರವಾಗಿ ಉಳಿಬೇಕು ಅನ್ನುವಂಥದ್ದು ನೀವು ನಿರ್ಣಯ ಮಾಡಬೇಕು ಅಂತ ಹೇಳಿ ನೋಡಕ್ಕೆ ನಾನು ಸ್ಪಷ್ಟವಾಗಿ ಮಾಡ್ಕೊಳ್ತೇನೆ. ನಮ್ಮಂತವ್ರು 4 ಮಂದಿ ವೈಯಕ್ತಿಕ ಲಾಭ ಈ ಕಡೆ ಇರ್ತೀವೋ ಆ ಕಡೆ ಇರ್ತೀವೋ ನಮ್ಮನ್ನ ತಲೆ ಕೆಡಿಸೋಬೇಡ್ರಿ. ಸಾರ್ವಜನಿಕವಾಗಿ ನೀವೇನು ಪ್ರಾಮಾಣಿಕವಾಗಿ ವೋಟರ್ಸ್ ಅದರಿ, ಮನಸ್ಸಾಕ್ಷಿಯಾಗಿ ಒಂದ್ ಸಲ ಬರೀ ನಮ್ಮವ ಅವರ ಅನ್ನೋಕ್ಕಿಂತ ಎಲ್ಲರೂ ಮನಸ್ಸೊಳಗೆ ಬರಲಿ, ಇವ್ರಿಗೊಮ್ಮೆ ಕೊಟ್ಟು ನೋಡೋಣಪ್ಪ ಅಂತ ಹೇಳಿ ಒಂದು ಅವಕಾಶ ಕೊಟ್ಟು ನೋಡ್ರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲ ಅದು ಡಿಸಿಸಿ ಬ್ಯಾಂಕ್ ಏನೋ ಮಾತಾಡೋದು. ಡಿಸಿಸಿ ಬ್ಯಾಂಕು ಸುಮಾರು ಒಂದು 28 ಸೊಸೈಟಿ ನಾವು ಕಿರಣಗೂಡು ಇದ್ದಾಗೆಲ್ಲ ಮಾಡ್ಕೊಂಡಿದ್ದೀವಿ. ಸಾಂದರ್ಭಿಕವಾಗಿ 2020 ಕೇವಲ ಪಾರ್ಟಿಗಳನ್ನ ಮಾಡಬೇಕಂತಿತ್ತು. ನಾವು ಎಲ್ಲೂ ಡೈರೆಕ್ಟಿವ್ ಇದ್ದಿದ್ದಿಲ್ಲ. ಮುಂದೆ ಈ ಒಂದು ಆಮೇಲೆ ನಮ್ಮ ಇದ್ದಂತ ಪತ್ತುಗಳು ಬಂದಿಡುದು, ನಮ್ಮ ಜನರನ್ನ ಕಾಡುವುದು, ಇದನ್ನ ನೋಡಿ ಇದು ಡಿಸಿಸಿ ಬ್ಯಾಂಕ್ ಏನಾದ್ರು ನೋಡೋಣ ಅಂತ ಹೇಳಿ ಒಂದು 2 ವರ್ಷದಿಂದ 1 ವರ್ಷದಿಂದ ಒಂದ್ ಕಡೆ ಎಲ್ಲೋ ಡೈರೆಕ್ಟರ್ ಆಗಿ ಅಲ್ಲೂ ನಮ್ಮೆಲ್ಲ ಕೇಸ್ ಮಾಡಿ ಕಾಡಿಸಿದ್ರು. ಆಮೇಲೆ ಪತ್ತು ಬಂದಿಡಕತ್ರು. ನಾವು ರೈತರಿಗೆ ನಮ್ಮ ಬ್ಯಾಂಕ್ನಲ್ಲಿದ್ದಂತ ನಮ್ಮ ಜೊತೆ ಇದ್ದವಾಗಿನ ಹೇಳಿ ನಮ್ಮ ವೈಯಕ್ತಿಕ ತಿಂಡಿಗೆ 30 ವರ್ಷ ಅಥವಾ ಅಣ್ಣ ಹಾಕೋದು ಬಂದಾಗ ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ರೈತರಿಗೆ ನುಕ್ಸಾನ ಆಗೋದು. ನಮ್ಮ ಜೋಡಿ ಇದ್ದವ್ರನ್ನ ಬಿಟ್ಟು 4 ಮಂದಿ ಯಾರು ಇದ್ದವಾಗ ಆ ಕಡೆ ಹೋಗಿ ಪತ್ ಹಾಕೋಪ ನಾವು ಕಳಿಸ್ತೀವಿ. ತಪ್ಪ ಒಬ್ಬ ಗೊತ್ತಿಲ್ಲ. ಆದ್ರೆ ಅವ್ರ ಭಾವನೆ ರೈತರು ನುಕ್ಸಾನ ಆಗ್ಲಿ ಬಿಡ್ಲಿ, ಗೇಟಿಗೆ ಬಂದ ನಿಂತ ಅಷ್ಟ ಪತ್ ಹಾಕ್ಬೇಕು. ನಮ್ಮ ಭಾವನೆ ಹೆಂಗಿಲ್ಲ. ನಮ್ಮ ರಾಜಕೀಯ ಇದಕ್ಕೆ ರೈತರು ನುಕ್ಸಾನ ಆಗಬಾರ್ದು ಅಂತ ಹೇಳಿ ನಾವು ಕಳಿಸೋದು. ಇದು ರಾಜಕಾರಣ ಕರೆನ ಸುಳ್ಳೋಕೆ ಬರ್ತಿಲ್ಲ. ನಮ್ಮ ಜೋಡಿ ಇದ್ದಾಗ ಒಂದು ಈ ಸಲ ಒಮ್ಮೆ ಇದನ್ನ ಅಣ್ಣ ಹೋದ್ ಬೇಡ, ಇಲೆಕ್ಷನ್ ಒಮ್ಮೆ ಬ್ಯಾಂಕಲ್ಲಿ ಎಲ್ಲಿತ್ತು ನೋಡೋಣ ಅಂತ ಹೇಳಿ ನಿಂತಾವದನ್ನ. ನಾವೇನ ಮಳ್ಳಿಲ್ಲ, ಸುಟ್ಟು ಬಲ್ಬ್ ಇಲ್ಲ, ಟ್ಯೂಬ್ಲೈಟ್ ಇರಬೇಕು. ಒಂದು ಪಕ್ಕ ಮಾಡಿದ ಲೈಟ್ ನಾವು ಹತ್ತತ್ತೆ, ನಾವೇನು ಸುಟ್ಟು ಬಲ್ಬ್ ಇಲ್ಲ. ಇದು ಬ್ಯಾಂಕ್ ನಾವು ಒಟ್ಟೆ ನೋಡಿದ್ದಿಲ್ಲ. ಮೈಂಡ್ ಹೋಗಿ ಬ್ಯಾಂಕ್ ನೋಡಿ ಬಂದಿವು. ನಮ್ಮ ಜೋಡಿ ಇದ್ದವಾಗೂ ಅವ್ರಿಗೆ ಹೇಳೋಣ, ನಾವು ಒಬ್ಬ ಉಳಿವಂದಾಗ ನೀವು ಹೋಗಿ ನುಕ್ಸಾನ ಆಗಬಾರ್ದು ಅಂತ ಹೇಳಿ ಏನೋ ಗಟ್ಟಿಯಾಗಿ ಉಳಿತೇವೆ ಒಂದು ನಿಂತದೆ. ಅದೇ ಏನು ಅದು ಅವರ ಮನಸ್ಥಿತಿ. ಅವ್ರು ಮತ್ತೆ ಬೈಯೋದು, ಇದನ್ನು ಮಾಡೋದು, ಇದು ಅಥಣಿ ಮತಕ್ಷೇತ್ರ ನಂದೈತೆ ಅನ್ನೋದು, ಅದನ್ನ ವೈಯಕ್ತಿಕ ಏನು ಮಾತಾಡೋದು ಬೇಡ. ಅದೇನ ನೋಡ್ರಿ, ಹಂಗ ಬಂದಾಗ ಹಂಗೂ ಮಾತಾಡ್ತಾರ, ಹಿಂಗ ಬಂದಾಗ ಹಿಂಗೂ ಅಂತಾರ. ಈ ಕೆಲವೊಬ್ಬರಿಗೆ ಸಂಸ್ಕಾರ ಸಂಸ್ಕೃತಿ ಮಾತಾಡ್ತಾರ. ನಮ್ಮಂತ ಅವ್ರ ಮುಂದೆ ಮೀಸಿಸ್ತಿ ಕುದು ಸಾಡು ಹೊಡಿದು ಹಿಂಗ್ ಮಾಡ್ತಾರೆ. ಅವು ನಡೆಯೋಣ. ಬಟ್ ಇರ್ಲಿ, ಅಷ್ಟು ಪ್ರಜ್ಞಾವಂತ ಜನರದಾರೆ ಕ್ಷೇತ್ರ ಒಳಗೆ. ನನಗೂ ಅಂತಾರ ಅವಾಗ, ನೀವು ಅವಾಗ ಒಂದ್ ಬೀರ್ಸಾಗಿ ಬರುತ್ತೆ. ಬೀರ್ಸಾಗಿ ಅವಾಗ ಗಟ್ಟಿಯಾಗಿ ಬೇರೆ MLA ನನಗೇನ್ ಕೊನೆ ಐತೆ ಅಲ್ಲಿ ಬೆಣ್ಣ ಹತ್ತಲ್ಲ ಅಂತ ಹೇಳ್ತಾರೆ. ನಮ್ಮ ನೋಡಿ ಇದು ಮನುಷ್ಯ ಐತೆ. ಇವ್ರದೋ ಸ್ವಭಾವ ಗೋವಿಲ್ ಒಂದು ಇವ್ರನ್ನ ನೋಡ್ತೇವೆ. ನೀವು ಒಮ್ಮೆ ಒಂದು ಫ್ಯಾಕ್ಟ್ರಿ ನುಂಗಬೇಕು, ಹಂಗ ಮಾಡಬೇಕು, ಏನಾದ್ರು ತೆಗಿಬೇಕು ಅಂತ ಹೇಳಿ ಇಷ್ಟೆಲ್ಲ ಕೆಲಸ ಮಾಡಿದ್ರು. ಇನ್ನೂ ಅದ್ರ ಫ್ಯಾಕ್ಟ್ರಿನ ಎಬಸ್ತಾನ ಅಂತ ಹೇಳಿ ಮಾತಾಡುವಂತ ಭಾವನೆ ಅದಾವ. ಅಂದ್ರೆ ಅದ ವಿಚಾರದಾಗ ನಾವು ಇದ್ದಂತವ್ರದೇವಿ. ಒಂದು ಅವಕಾಶ ಈ ಫ್ಯಾಕ್ಟ್ರಿ ಕೂಡ್ರಿ ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಧನ್ಯವಾದ. ನಮಗೆ ಎಷ್ಟೇ ಬೈಲಿ ಬಿಡ್ಲಿ, ನಮ್ಗೆ ಬಾಳ್ ಮಂದಿ ಅಂತಾರ ಅಂತವ್ರಿಗೆ ಹಂಗ ಆಗಂತ ಹೇಳಿ. ಅದು ನಮ್ಮ ಸ್ವಭಾವ ಹಂಗಿಲ್ಲ. ಮುಂದೆ ಬಂದ್ರೆ ಹಾಯ್ಬೇಕನ್ನೋದು ನಮಗೆ ತಲೆಗೆ ಬರಾಗಿಲ್ಲ, ಹಿಂದೆ ಬಂದ ಒದಿಬೇಕನ್ನೋದು ನಮಗೆ ತಲೆಗೆ ಬರಾಗಿಲ್ಲ. ಅದು ಎಷ್ಟು ನೀವು ನಮಗೆ ಹೊಟ್ಟಿಗೆ ಹಾಕ್ತಾರೆ ಅದಕ್ಕಿಂತ ಹೆಚ್ಚು ಹಾಲು ಕೊಡುವಂತ ಕೆಲಸ ನಾವು ಇವಾಗ ಮಾಡೇವು ಅಂತ ತಿಳಿಸಿ. ಎಮ್ಮಿಗೆ ಒಂದನ್ನು ಮಾತು ಸಂಜೆ ಮುಂದೆ ಹಾಲು ಕೊಡೋದೈತಲ್ಲ, ಆ ಸ್ವಭಾವ ಐತಲ್ಲ ಮಾಡೋದಿಲ್ಲ. ಉತ್ತರಿಲ್ಲ ಅದಕ್ಕೆ. ಯಾರಿಗೂ ತಲೆ ಕೆಡ್ಸೋಬೇಡ್ರಿ. ಯಾನ್ ಬೇಕಾದ್ ಬೈವಲ್ರಿ ಮಾಡೋ ಕೆಲಸ ನೋಡ್ರಿ. ನಾವಿದ್ ರಾಜೀನಾಮೆ ಕೊಟ್ಟ ಮೇಲೆ ಶಾಸಕರನ್ನ ಫ್ಲಡ್ ಒಳಗೆ ಕುಮಟಾಣ ಸುಳ್ಳು ಮಗ ಓಡಿ ಆಗ್ಯಾನ ತುಂಬ ಮಾತಾಡಿದ ಬರಲ್ಲ. ಅದಕ್ಕಿಂತ ಹೆಚ್ಚಿಂದ ಯಾವ ಆಗ್ಯಾವ. ದಯವಿಟ್ಟು ಕೈ ಮುಗಿತನು ಯಾವುದೋ ಅಂತ ತಲೆ ತಗೋಬೇಡ್ರಿ. ನಮ್ಮ ಕೆಲಸ ನಾವು ಮಾಡೋಣ. ಒಂದು ಈ ಪೆನ್ನಲಿಗೆ ನಾವು ಆಶೀರ್ವಾದ ಶಕ್ತಿಯಿಂದ ಹೆಚ್ಚಿನ ಮತವನ್ನ ಜಾತ್ಯತೀತವಾಗಿ ಯಾವ್ದು ಪಾರ್ಟಿ ರೀತಿ ಅನ್ನೋದು ಎಲ್ಲರೂ ಕೂಡಪ್ಪ ಅಂತೇಳಿ ನಿಮ್ಮ ಪಾದಕ್ಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.